ಕಾಳನ್ನು ಉದ್ಕ ಮುದ್ದೆ ಮಾಡ್ತಾಯಿದ್ದೀನಿ. ಇದು ಒಗ್ಗರಣೆಗೆ. ನೀವು ಪಲ್ಯ ಅಂತೀರಾ ಒಂದು ಕಡೆ, ನಮ್ಮ ಸೈಡಲ್ಲೆಲ್ಲ ಕಾಳು ಅಂತೀವಿ. ಉದ್ಕ ಮುದ್ದೆ ಅಥವಾ ಕಾಳು ಅಂತ ಅಂತೀವಿ. ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಅಲಸಂದೆ ಕಾಳು ಉದ್ಕ ಅಲ್ವಾ, ನಾನು ಸ್ವಲ್ಪ ಹೀರೆಕಾಯಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತೇಳಿ. ನೀವು ಬೇಕಾದರೆ ಆಪ್ಷನಲ್ಲ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಬರೀ ಅಲಸಂದೆ ಕಾಳಿಂದು ಉದ್ಕನೂ ಮಾಡ್ಕೋಬೋದು. ಈ ಆಲ್ರೆಡಿ ಬೆಂದಿದೆ, ನಾನು ಇದನ್ನ ಬಸ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ಉದ್ಕ ಚಟ್ನಿ ಮಾಡ್ತೀವಲ್ಲ, ಅದಕ್ಕೆ ಬೇಕಾಗೋದು ಟೊಮೆಟೊ ಹಣ್ಣು, ಒಂದು ಬದನೆಕಾಯಿ ಇತ್ತು, ಮತ್ತು ಮೆಣಸಿನ್ಕಾಯಿ. ಇದನ್ನೆಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಇದಕ್ಕೂ ಉಪ್ಪು ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಇದಕ್ಕೂ ಸಹ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಆ ಒಗ್ಗರಣೆನ ಇದಕ್ಕೆ ಹಾಕಿದರೆ ರೆಡಿ ಆಯಿತು. ಪಲ್ಯ ಅಥವಾ ಏನು ಕಾಳು ಅಂತೀವಲ್ಲ, ರೆಡಿ ಆಯಿತು. ನೋಡ್ತಾ ಇರ್ಬೋದು, ಇಲ್ಲಿ 1 ಕಪ್ ನವಣೆ ತೊಗೊಂಡಿದ್ದೀನಿ. ನವಣೆಕ್ಕಿ ತುಂಬ ಚೆನ್ನಾಗಿದೆ. ನವಣೆಕ್ಕಿ ಅನ್ನ ಮಾಡ್ತಾಯಿದ್ದೀನಿ. ಉದ್ಕ ಮುದ್ದಿಗೆ ಒಳ್ಳೆ ಕಾಂಬಿನೇಷನ್ ಅನ್ನ, ನವಣೆಕ್ಕಿ ಅನ್ನ. ನೋಡಿ ಈ ಥರ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನೇನು ಮಾಡಿದ್ದೀನಲ್ಲ ಅದನ್ನು ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಸುಟ್ಕೊಳ್ತಾಯಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊಕಾಯಿ ಮತ್ತು ಒಂದು ಮುಳುಗಾಯಿ ತೋರಿಸಿದ್ನಲ್ಲ, ಒಂದು ಬದನೆಕಾಯಿ, ಅದನ್ನು ನಾನು ಈ ಥರ ಫ್ರೈ ಮಾಡಿಕೊಂಡು ರುಬ್ಕೊಳ್ಬೇಕು. ಅದು ಇನ್ನೊಂದು ಸ್ವಲ್ಪ ಅಲಸಂದೆ ಕಾಳು ಬೇಯಿಸಿ ಏನು ಇಟ್ಕೊಂಡಿದ್ವಲ್ಲ, ಅದನ್ನು ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊಂಡು ಏನು ನಾವು ಉದ್ಕ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ಹಾಕಿದರೆ ರೆಡಿ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತೇಳಿ. ನೋಡಿ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಮುದ್ದೆ ಮತ್ತು ಉದ್ಕ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಏನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಕಾಳು, ಇವು ಅಲಸಂದೆ ಕಾಳು ಬೇಯಿಸ್ಕೊಂಡಿದ್ವಲ್ಲ ನಾವು ಹೀರೆಕಾಯಿ ಹಾಕಿ, ಅದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲಿಂದ ಬದನೆಕಾಯಿ ಮತ್ತು ಟೊಮೊಟೊಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಇದ್ರ ಒಟ್ಟಿಗೆ ನಾನು ಇನ್ನೊಂದು ಏನಂದರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾನು ಇದನ್ನ ರುಬ್ಬಿ ಹಾಕೋದನ್ನು ತೋರಿಸ್ತೀನಿ. ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದರೊಟ್ಟಿಗೆ ನೀವೇನು ಹಾಕ್ಕೋಬೋದು ಅಂದರೆ ಬೆಳ್ಳುಳ್ಳಿ ಹಾಕ್ಕೋಬೋದು, ನಾನು ಹಾಕಲ್ಲ. ಅದು ಹಾಕಿ ತುಂಬ ರುಚಿಯಾಗುತ್ತೆ. ಸೊ ಇದನ್ನು ನಾನಿಲ್ಲಿ ರುಬ್ಕೊಂಡು ತೋರಿಸ್ತೀನಿ ನಿಮಗೆ. ನಾವೇನು ಉದ್ಕ ಮಾಡಿದ್ದೀವಲ್ಲ, ಅಂದರೆ ನಾವು ಅಲಸಂದೆ ಕಾಳು ಮತ್ತು ಹೀರೆಕಾಯಿ ಹಾಕಿ ಉದ್ಕ ಮಾಡಿದ್ವಲ್ಲ, ನೀವು ಇದನ್ನೇ ಹಾಕ್ಕೊಂಡು ಎಕ್ಸ್ಟ್ರಾ ಇದಕ್ಕೆ ನೀರು ಹಾಕೋದು ಬೇಡ, ಇದನ್ನೇ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ. ಇಲ್ಲ ಅಂದರೆ ಅದು ತುಂಬ ನೀರಾಗಿಬಿಡುತ್ತೆ. ಸೊ ಇದಕ್ಕೆ ಇದನ್ನು ಉದ್ಕ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ನಾನು ರುಬ್ಬಿದ್ದೀನಿ. ಈ ಮಿಶ್ರಣವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಉದ್ಕ ರೆಡಿ ಆಯಿತು. ಈ ಥರ ಇರುತ್ತೆ ಉದ್ಕ. ಇದಕ್ಕೆ ನೀವು ಬೇಕಿದ್ರೆ ನಿಂಬೆಹಣ್ಣಿನ ಜ್ಯೂಸ್ ಆದರೂ ಹಾಕ್ಕೋಬೋದು, ಅಥವಾ ನಿಮಗೆ ಹುಣಸೆ ಹುಳಿ ರಸ ಬರುತ್ತಲ್ಲ ಅದನ್ನಾದರೂ ಹಾಕಿ ನೀವು ನೋಡಬೇಕು ಕನ್ಸಿಸ್ಟೆನ್ಸಿ ಹೆಂಗಾಗಿದೆ, ಉಪ್ಪು, ಹುಳಿ, ಖಾರ ಎಲ್ಲವನ್ನು ನೋಡ್ಕೋಬೇಕು. ಉದ್ಕ ಮುದ್ದೆ ಇನ್ನೇನು ಮುದ್ದೆ ಮಾಡಬೇಕು. ಉದ್ಕ ರೆಡಿ ಆಯಿತು. ಈ ನವಣೆಕ್ಕಿ ಅನ್ನ ರೆಡಿ ಆಯಿತು. ಜೋಳದ ಮುದ್ದೆ ರೆಡಿ ಆಗ್ತಾಯಿದೆ. ನವಣೆಕ್ಕಿ ಅನ್ನ ರೆಡಿ ಆಗಿದೆ, ತೋರಿಸ್ತೀನಿ. ವಾವ್, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಸುಮಾರು 1.5 ಅಥವಾ 2 ತಾಸು ಅಕ್ಕಿ ನೆನೆದಿತ್ತಿದ್ದು. ಈ ಥರ ಅಕ್ಕಿಯನ್ನು 1.5 ಅಥವಾ 2 ತಾಸು ಆದರೆ ಅಟ್ಲೀಸ್ಟ್ ನೆನೆ ಇಡಬೇಕು. ನೆನೆ ಇಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿದೆ, ಅಂಥ ಈಟೇನು ಆಗಲ್ಲ.
ಇದಕ್ಕೆ ನಾನು ನಿಂಬೆ ಹುಳಿ ಹಾಕಿದ್ದೀನಿ. ನೀವು ಬೇಕಾದರೆ ಹುಣಸೆ ಹುಳಿನಾದರೂ ಹಾಕ್ಬೋದು. ನಿಂಬೆ ಪಲ್ಯ ಅಥವಾ ನಮ್ಮ ಸೈಡೆಲ್ಲ ಕಾಳು ಅಂತ ಹೇಳ್ತೀವಿ. ಹೀರೆಕಾಯಿ ಮತ್ತು ಅಲಸಂದೆ ಕಾಳು ಹಾಕಿ ಉದಕ ಮುದ್ದೆ ರೆಡಿ ಆಯಿತು. ಇವತ್ತು ಯಾವುದೇ ಮೋಟಿವೇಶನ್ ವಿಡಿಯೋ ಇಲ್ಲ, ಸಿಂಪಲ್ಲಾಗಿ ಉದಕ ಮುದ್ದೆ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ.